ರವಿ ಸರ್, ನಾ ಫೈನಲಿ ಐ ಥಿಂಕ್ ನಾನು ಆ ಟೈಮಲ್ಲಿ ಇದ್ದಿದ್ರೆ ನಾನು ನಿಮ್ಮ ಹೀರೋಯಿನ್ ಆಗ್ತಾ ಇದ್ದೆ. ಏನಕ್ಕೆ ಬಟ್ ಇವಾಗ ಐ ಆಮ್ ಅಟ್ಲೀಸ್ಟ್ ಹ್ಯಾಪಿ ನನಗೆ ಈ ಆಪರ್ಚುನಿಟಿ ಬಂತು ನಿಮ್ಮ ಸಿನಿಮಾಲಿ ಇರೋಕ್ಕೆ. ಆ್ಯಂಡ್ ಪ್ರಾಪರ್ ಕ್ಲಾಸ್, ಬಿಕಾಸ್ ಎಲ್ಲೇ ಹೋದ್ರು ಬಾಂಬೆ ಅಲ್ಲೂ ಕೂಡ ಆಲ್ ದ ಲೇಡೀಸ್ ಆರ್ ಆಲ್ ಲೈಕ್ ರವಿ ಸರ್ ಲಾಂಚ್ಡ್ ಅಸ್, ರವಿ ಸರ್ ಲಾಂಚ್ಡ್ ಅಸ್, ರವಿ ಸರ್ ಸಾಂಗ್ಸ್ ಅಂತ. So I'm so happy, sir, that at least I could be a part of this film. Janelia ma'am, the sweetest. Honestly, I think the most genuine. You also made me half vegan in the process. But tumba khushi aitu ma'am that ನೀವು ಈ ಸಿನಿಮಾ ಚೂಸ್ ಮಾಡಿದ್ರಿ, ನಿಮ್ಮ ಗ್ಯಾಪ್ ಅದ ನಂತರ ಟು ಕಮ್ ಬ್ಯಾಕ್. ಆ್ಯಂಡ್ ಈ ಸಿನಿಮಾದಲ್ಲಿ ನಿಮ್ಮ ಬೇರೆ ಶೇಡ್ ಇತ್ತು. there's a complete different Janelia ma'am. And that was really inspiring for me, because people used to be like, I could only do bubbly roles. And then when I saw you do this, I was like, damn. So thank you, ma'am, for all the fun on set. Sendil sir, you've been such a strong pillar. ಏನಕ್ಕಂದ್ರೆ ಅವ್ರ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸಸ್, ತುಂಬ ಇನ್ಸ್ಟೆನ್ಸಸ್ ಆಯಿತು. ಬಟ್ ಅದರಲ್ಲೂ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ರು ಈ ಸಿನಿಮಾ ಮೇಕಿಂಗ್ ಅಲ್ಲಿ ಅಂಡ್ ಥ್ರೂ ಔಟ್ ದಿ ಎಂಟೈರ್ ಜರ್ನಿ. సో ಒಂದು ತುಂಬ ಸ್ట్రాంగ్ సపోర్ట్ ನೀವು ఈ సినిమాకి. సాయి గారు, మీ గురించి నేను మాట్లాడక్కర్లేదు, యూఆర్ దాట్ నోన్. అండ్ మీరెంత లైక్ ఐ నో హౌ మచ్ యూ లవ్ దిస్ ఫిల్మ్. సో థ్యాంక్ యూ ఫర్ చూಸಿಂಗ್ ಮೀ ಟು ಬಿ ಅ ಪಾರ್ಟ್ ಆಫ್ ಇಟ್. ಅಂಡ್ ಶಿವಣ್ಣ ಅವರು, ಐ ಥಿಂಕ್ ಕ್ಲಾಸ್ ಆ್ಯಂಡ್ ಮಾಸ್ ಸೇರಿದ್ರೆ ಹೆಂಗಿರುತ್ತೋ ನಂಗೆ ಹಂಗಿದೆ ಇವತ್ತು. ಸೊ ನಾವು ಇಲ್ಲಿವರೆಗೂ ಐ ಥಿಂಕ್ ಸಿನಿಮಾ ಮಾಡಿಲ್ಲ, ಬಟ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಕಿರೀಟಿ ಅವರು, ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಐ ಥಿಂಕ್ ಒಂದು ಫುಲ್ ಫ್ಲೆಜ್ಡ್ ಮಾಡ್ಯುಲೇಷನ್ಸ್ ಇಂದ, ಡೈಲಾಗ್ ಡೆಲಿವರಿಯಿಂದ, ಟೈಮಿಂಗಿಂದ, ಡಾನ್ಸಿಂದ, ಸ್ಟಂಟ್ಸಿಂದ ಫುಲ್ ಫ್ಲೆಜ್ಡ್ ಒಂದು ವೆಪನ್ ಆಗಿ ಬಂದಿದ್ದೀರಾ ಇಂಡಸ್ಟ್ರಿಗೆ. ಆ್ಯಂಡ್ ಐ ಥಿಂಕ್ ಬಿಫೋರ್ ನಾವು ಈ ಸಿನಿಮಾ ಮಾಡೋಕ್ಕೆ ಮುಂಚೆನೂ ವೆನ್ ವಿ ವರ್ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ಸೋ, ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಕ್ಲಿಪ್ಪಿಂಗ್ಸ್, ಅರುಣಾ ಆಂಟಿ ತೋರಿಸ್ತಾ ಇದ್ರು, ಅವಾಗ ಕದ್ದು ಮುಚ್ಚಿ ತೋರಿಸ್ತಾ ಇದ್ರು, ಬಿಕಾಸ್ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಐ ನೋ ಹೌ ಈ ಸಿನಿಮಾ ಆರ್ ಎಸ್ಪೆಷಲಿ ಸಿನಿಮಾ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತು. ನಾವು ಯಾವತ್ತು ಐ ಥಿಂಕ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ, ಬಟ್ ಅರುಣಾ ಆಂಟಿ ಯಾವಾಗಲೂ ಹೇಳಿದ್ರು ಬಿಫೋರ್ ದಿಸ್ ಫಿಲ್ಮ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ ಇದ್ದಾಗ ನೀವು ಬಳ್ಳಾರಿಯಲ್ಲಿ ಕರೆಕ್ಟಾಗಿ ಒಂದು ಬೆಂಚ್ ಆಚೆ, ಕರೆಕ್ಟಾಗಿ ಥಿಯೇಟರ್ ಆಚೆ ಮಲ್ಕೊಂಡಿದ್ರಿ. ಯು ವರ್ ದೇರ್ ಫಾರ್ ವೆರಿ ವೆರಿ ಲಾಂಗ್. ದ್ಯಾಟ್ ಶೋಸ್ ನಿಮ್ಮ ಪ್ರೀತಿ ಸಿನಿಮಾಗೆ. ಆ್ಯಂಡ್ ಅದೇ ಪ್ರೀತಿ ಜನ ನಿಮ್ಮ ಸಿನಿಮಾಗೆ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಆಲ್ ದ ಬೆಸ್ಟ್ ಟು ಅಸ್. ಆ್ಯಂಡ್ DSP ಸರ್, ವೈರಲ್ ವೈಯಾರಿ ಅಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ DSP ಸರ್. ಅವರು ಐ ಥಿಂಕ್ ಒಂದು ಎಡಿಟು ಮಾಡಿದ್ರು, ಕುರ್ಚಿ ಮಾಡ್ತಾ ಬಿಟ್ಟಿದ್ದು ಬಿಟ್ಸ್ ತಗೊಂಡು ಅವ್ರು ಎಡಿಟ್ ಮಾಡಿದ್ರು. ಸೊ ಸರ್, ನನಗೆ ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಂಡ್ ಫಾರ್ ಬೀಯಿಂಗ್ ಸಚ್ ಅ ಸ್ಟ್ರಾಂಗ್ ಪಿಲ್ಲರ್, ಈ ಸಿನಿಮಾ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು. ವಿ ಮಿಸ್ಸಿಂಗ್ ಯೋರ್ ಪ್ರೆಸೆನ್ಸ್ DSP ಸರ್. ಹಾಗೆ ಪ್ರತಿಯೊಬ್ಬರಿಗೂ ಇವಾಗ ನಾನು ಸಾರಿ, ಒಂದು ಸ್ಪೀಚ್ ಸ್ವಲ್ಪ ಹೊತ್ತಾ ಇತ್ತು, ಬಟ್ ಇಡೀ ಕನ್ನಡ ಜನತೆಗೆ ಐ ರಿಯಲಿ ಹೋಪ್ ನೀವು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ಇದೆ July 18th. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಖಂಡಿತ ನೀವು ತುಂಬ ಖುಷಿ ಪಡ್ತೀರಾ. ನಾನು ಎಲ್ಲೇ ಎಷ್ಟೇ ಸಿನಿಮಾ ಮಾಡಿದ್ರು ಐ ನೋ ನಿಮ್ಮ ಪ್ರೀತಿ ಹಾಗೆ ಇತ್ತು. ಏನಕ್ಕಂದರೆ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ, ಲವ್ ಫ್ರಮ್ ಕರ್ನಾಟಕ ಅಂತಿತ್ತು. ಸೊ ನಿಮ್ಮ ಹುಡುಗಿನ ನೀವು ಯಾವಾಗ ಬಿಟ್ಕೊಡಲ್ಲ ನನಗೆ ಗೊತ್ತು. ಆ್ಯಂಡ್ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಈ ಸಿನಿಮಾನು ನೀವು ಬಿಟ್ಕೊಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ನಮ್ಮ ಜೂನಿಯರ್ ಸಿನಿಮಾ ಇದೆ July 18th ರಿಲೀಸ್ ಆಗ್ತಾ ಇದೆ, ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.